ಅಂಥದ್ದೇ ಮಾದರಿ ಕೊಟ್ಟದ ನೀವು ಮಾಡಿರಿ. ನಿಮಗೊಂದು ಸ್ವಲ್ಪ ಪರ್ಫೆಕ್ಟ್ ಆಗೋ ತನಕ ನಿಮಗೆ ಇಂಥ ಗಣಿತಗಳನ್ನು ಸೀರಿಯಲ್ದೊಳಗೆ ಹಾಕ್ತದೆ. ಈಗ ನೀವು ಲಕ್ಷ ಕೊಟ್ಟು ನೋಡ್ರಿ, ಚೆಂದಾಗಿ ನೋಡ್ರಿ, ಇಂಥ ಗಣಿತಗಳು ಭಾಳ ಸರಳ ಬರ್ತಾವೆ. ಇಲ್ಲೇ ಭಿನ್ನ ರಾಶಿ ಬಂತಂದ್ರೆ ನೀವು ಮಾಡೋದಾಗ್ಯದಲ್ಲ, ಮಾಡೋದಾಗಿದ್ರೆ ನಾ ಬಂದು ತಿಳಿಸ್ನು. ಇನ್ನೊಂದ್ಸಲ ನಾ ದೂರ ಸರಿತನು ಮ್ಯೂಟ್ ಮಾಡಿರಿ, ನೀವು ಬಿಡಿಸ್ರಿ. ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ. ಆಮೇಲೆ ಇನ್ನೊಂದು, ನಿಮಗೆ ಈ ಗಣಿತ ನಾ ತಿಳಿಸಿದಿಂದ ಸರಳ ಮೆಥಡ್ ಒಂದು ತಿಳಿಸ್ತಾನೆ. ಅಂದರೆ ಈಸಿ ವೇದಾಗ ಹೆಂಗೆ ಮಾಡೋದು ಅದನ್ನು ಈ ಗಣಿತದಾಗ ತಿಳಿಸ್ತಾನೆ. ಫಸ್ಟ್ ಗಣಿತದಾಗ ನಾ ತಿಳಿಸಿಲ್ಲ, ಈಗ ನಾ ತಿಳಿಸ್ತದೆ. ನೋಡ್ರಿ ಈಗೆಲ್ಲ ಈಗ ಮೊದಲ ರೀತಿ ಪ್ರಕಾರ ಗಣಿತ ಕಲಿಸಿದಿಂದ ನಿಮಗೆ ವೇಗವಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ OMR ಹೆಂಗೆ ಹಾಕ್ಬೇಕು ಅನ್ನೋದು ಇದೇ ಗಣಿತದಾಗ ತಿಳಿಸ್ತಾನೆ. ಒಂದು ಶಾಲೆಯಲ್ಲಿ ಹುಡುಗರ ಸಂಖ್ಯೆ ಎಷ್ಟು ತಿಳ್ಕೊಬೇಕು? 1. ಭಿನ್ನ ರಾಶಿ ಅದ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಹುಡುಗರು ಅಂದರೆ ವಿದ್ಯಾರ್ಥಿಗಳು, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ. ಯಾಕಂದ್ರೆ ಹುಡುಗರು ಹುಡುಗಿಯರು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ವಿದ್ಯಾರ್ಥಿಗಳ ಸಂಖ್ಯೆ ಸಂಖ್ಯೆ 1 ಆಗಿರಲಿ. ಏಳು ಹದಿನಾಂಶದಷ್ಟು ಅಂದರೆ ವಿದ್ಯಾರ್ಥಿನಿಯರ ಭಾಗ ಬರೋಬ್ಬರಿ 1 ಗುಂಡ್ಲೆ ಎಷ್ಟದ? 7/15. 1ಕ್ಕೆ 7/15 ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? 7/15 ಬರ್ತದೆ. ಇನ್ನು ಹುಡುಗರ ಭಾಗ ತಕ್ಕೊಳ್ಳಿಕ್ಕೂ ಬರ್ತದೆ. ನೋಡಿ, ಹುಡುಗರ ಭಿನ್ನಾಂಶ ಬರೋಬ್ಬರಿ, ಭಿನ್ನಾಂಶ ಅಂದರೆ ಭಾಗ, ಭಿನ್ನಾಂಶ ಬರೋಬ್ಬರಿ 1ನೇ 1 ಮೈನಸ್ 7ನೇ 15. ಮ್ಯಾಲೆ 1 ತಳಗ 1 ಇತ್ತಂದ್ರೆ ಛೇದಾಂಶ ಎಷ್ಟಿರ್ತದೆ ಅಷ್ಟೇ ಇಡ್ರಿ. 15ನೇ 15 ಮೈನಸ್ 7ನೇ 15. 15ರಾಗ 7 ಆದ್ರೆ 8/15 ಬಂತಿಲ್ಲ. ಇನ್ನು ಒಟ್ಟು ಹುಡುಗರ ಸಂಖ್ಯೆ ಬರೋಬ್ಬರಿ 480. ಇನ್ನು ವಿದ್ಯಾರ್ಥಿನಿಗಳ ಸಂಖ್ಯೆ, ಇದು ಹುಡುಗರ ಸಂಖ್ಯೆ, ಇದು ಹುಡುಗರ ಭಿನ್ನಾಂಶ ಹೆಂಗೆ ತಕ್ಕೋಬೇಕು ಅನ್ನೋದು ಹೇಳುತ್ತಾನೆ ನಾನು ನಿಮಗೆ. ನೋಡಿ, 8/15 ಹುಡುಗರಿದ್ದಾಗ 8/15 ಹುಡುಗರು ಇದ್ದಾಗ 7/15 ವಿದ್ಯಾರ್ಥಿನಿಯರು 480 ಹುಡುಗರಿದ್ದಾಗ 480 ಹುಡುಗರು ಇದ್ದಾಗ ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟು? ನೋಡ್ರಿ, ಇಲ್ಲೇ ಇದು ಮೇಲೆ 480 ಕೊಂಡ್ಲೆ 7 ಮ್ಯಾಲೆ ಆಯ್ತು. ಇದ್ರದ್ದು 15 ಇಲ್ಲಿ ತಳಗಿಟ್ಟು ಬಿಡ್ರಿ. ಆಮೇಲೆ ಇಲ್ಲಿ ಗುಣಾಕಾರ ಹಾಕ್ರಿ. ಇದು ಮ್ಯಾಲೆ 15 ಆಗ್ತದೆ. ಗುಣಾಕಾರ ಹಾಕಿ ತಳಗೇನಾಗ್ತದೆ? 8 ಬರ್ತದೆ. ಬರೋಬ್ಬರಿ ಚಿಹ್ನೆ ಹಾಕ್ರಿ. ಚೆನ್ನಾಗಿ ತಿಳ್ಕೊಂಡು ಲೆಕ್ಕ ಮಾಡ್ಬೇಕು. ಬರೋಬ್ಬರಿ ಈ 15 ಹೊತ್ತು, ಈ 15 ಹೊತ್ತು, 8 1 8 60 ಬರೋಬ್ಬರಿ 6 7 42 420 ವಿದ್ಯಾರ್ಥಿನಿಯರ ಸಂಖ್ಯೆ. ಒಟ್ಟು ವಿದ್ಯಾರ್ಥಿನಿಯರು ಬರೋಬ್ಬರಿ ಒಟ್ಟು ವಿದ್ಯಾರ್ಥಿನಿಯರ ಸಂಖ್ಯೆ ಬರೋಬ್ಬರಿ
420. ಆಯ್ತು ಸರ್, ಬರೋಬ್ಬರಿ 420 ನೋಡಿ. ನಾ ಯಾಕೆ ಹೇಳ್ತಂದ್ರೆ ಇದನ್ನ ರೀತಿ ಪ್ರಕಾರ ಗಣಿತ ಕಲ್ತರಿ ಅಂತಂದ್ರೆ ನೀವು ಈಸಿಯಾಗಿ ಬಾಯಲ್ಲಿಂದೇ ಬರ್ತದೆ. ಅದು ಹೆಂಗ್ರಿ ಸರ್ ಅಂತಂತಾರೆ, OMR ಪೇಪರ್ದಾಗ ಹೆಂಗೆ ಹಾಕೋದು ಈಗ ತೋರಿಸ್ತು ನೋಡಿ. ನೀವು ಈ ಗಣಿತ ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ, ಈ ಗಣಿತ ಪರ್ಫೆಕ್ಟ್ ಆದ್ರಿ ಅಂದ್ರೆ OMR ಪೇಪರ್ದಾಗ ಹೆಂಗೆ ಹಾಕೋದು ಅನ್ನೋದು ನಾನು ನಿಮಗೆ ತೋರಿಸ್ತಾನೆ ನೋಡ್ರಿ. OMR ಥಿಯರಿ ಇಲ್ಲಿ ಚೌಕ ಹಾಕ್ತಾನೆ ನೋಡ್ರಿ, ತಿಳಿತಲ್ಲ ನೋಡ್ರಿ, ಇಲ್ಲಿ ಚೌಕ ಹಾಕಿನ ನಾವು. ಇದು ಟ್ರಿಕ್ಸ್ ಮ್ಯಾಥ್ಸ್, TM ಟ್ರಿಕ್ಸ್ ಮ್ಯಾಥ್ಸ್ ಅಂತಾರೆ ಇದಕ್ಕೆ. ಇದನ್ನು OMRದಾಗ ಹೆಂಗೆ ಹಾಕಬೇಕು ಅನ್ನೋದು ತೋರಿಸ್ತಾನೆ. ಇದು ಎಷ್ಟದ? ಇದು 15 7 ಅದ. ಇದ್ರ ವಿರುದ್ಧ ಎಷ್ಟಾಗ್ತದೆ? 15 8 ಆಗ್ತದೆ. ಅದನ್ನು ತಿಳ್ಕೊಬೇಕು ಮೊದಲು. ಈಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 480 ಹಚ್ಕೋರಿ. 480 ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹಚ್ಕೊಂಡ್ರಿ. ಇದ್ರ ವಿರುದ್ಧ ಎಷ್ಟಾಗ್ತದೆ? 15 8 ಆಗ್ತದೆ. ಇಲ್ಲ 15ರಾಗ 7 ಕಳೆಯಿರಿ 8 ಆಗ್ತದೆ. ಇದನ್ನ 8ರಲ್ಲೇ ಭಾಗಿಸ್ರಿ. ಇದನ್ನ 8ರಲ್ಲೇ ಭಾಗಿಸ್ರಿ. ಮ್ಯಾಲೆ ಎಷ್ಟದ? ಅದು 7 ಅದ. ಇಲ್ಲ ಇದಕ್ಕೆ 7ರಲ್ಲೇ ಗುಣಾಕಾರ ಮಾಡಿಬಿಡ್ರಿ. ನೋಡ್ರಿ, 8 1ಲೇ 8 6ಲೇ 1 0 6 7ಲೇ 420. OMR ಪೇಪರ್ದೊಳಗೆ ಟಿಕ್ ಹಾಕಿಬಿಡ್ರಿ. ನೋಡ್ರಿ, ಇಷ್ಟ ಗಣಿತನ್ನ ನಿಮಗೆ ಬರಬೇಕಾದ್ರೆ ಇದನ್ನ ರೀತಿ ಪ್ರಕಾರ ಕಲಿಬೇಕು. ಒಟ್ಟು ಹುಡುಗರ ಸಂಖ್ಯೆ 480 ಹಚ್ಕೋರಿ. ಇದರ ವಿರುದ್ಧ 15 7 ವಿರುದ್ಧ ಎಷ್ಟಾಗ್ತದೆ? 8 ಆಗ್ತದೆ. ಈ 480ಕ್ಕೆ 8ರಲ್ಲೇ ಬಾಗಿಸಿದ್ರೆ 60 ಬರ್ತದೆ. 60ಕ್ಕೆ 7ರಲ್ಲೇ ಗುಣಾಕಾರ ಮಾಡಿದ್ರೆ ಉತ್ತರ ಫೈನಲ್ ಆಗ್ತದೆ. ನಿಮಗೆ ನಾ ಹೇಳಿದ ಎಲ್ಲ ಪ್ರತಿಯೊಂದು ಗಣಿತಗಳಿಗೆ ಕೆಲವೊಂದಿಷ್ಟು ಟ್ರಿಕ್ಸ್ ಇರ್ತಾವೆ. ಅದನ್ನು ನಾ ತಿಳಿಸ್ತೇನೆ. ಈಗ ನಿಮ್ಮ ರೀತಿ ಪ್ರಕಾರ ಗಣಿತ ತಿಳಿಸ್ಲಾರ್ದ ನಾವು ಅದನ್ನು ಒಮ್ಮೆ ಹೇಳಿಬಿಟ್ರೆ ಏನಾಗಿಬಿಡ್ತದ? ನೀವು ಥಿಯರಿ ಕಡೆ ಲಕ್ಷ್ಯ ಕೊಡೋದಿಲ್ಲ. ನೋಡ್ರಿ ಎಷ್ಟು ಸರಳದ ಇದು. ಇಷ್ಟೆಲ್ಲ ಗಣಿತ ಮಾಡೋದಕ್ಕಿಂತಲೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 480. ಇದರ ವಿರುದ್ಧ 15ರಾಗ 7 ಕಳೆದ್ರೆ 8 8 60ಲೇ 67ಲೇ 420 OMR ಹಾಕಿ ಬಂದುಬಿಡ್ರಿ. ಹೆಂಗೆ ಅನಿಸ್ತದೆ? ನೀವು ಅದನ್ನು ಭಾಳ ಭಕ್ತಿದಿಂದ ಕಲಿಬೇಕು. OMR ಟ್ರಿಕ್ಗಳು ಪ್ರತಿಯೊಂದು ನಿಮಗೆ ಪ್ರತಿಯೊಂದು ಗಣಿತಕ್ಕೆ ನಾನು ವಿಡಿಯೋದಾಗ ತೋರಿಸ್ತಾನು. ಸೀರಿಯಲ್ದೊಳಗೆ ನಾಳೆ ಟೆಲಿಗ್ರಾಮ್ ಕ್ಲಾಸ್ನಾಗ ಸೀರಿಯಲ್ದೊಳಗೆ ಭಾಳ ಬರ್ತಾವೆ. ಲಕ್ಷ ಕೊಟ್ಟು ನೋಡ್ರಿ, ಫೇರ್ದಾಗ ಬರ್ಕೊಡ್ರಿ.